ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಕೆಎನ್ ರಾಜಣ್ಣ ಅವರ ನಿಲುವು ಹೇಗಿತ್ತು ಅಂದ್ರೆ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ಧೋರಣೆ ಇತ್ತು. ಬಟ್ ಏಕಾಏಕಿ ಅದು ಬದಲಾಗಿದೆ. ರಾಮನಗರಕ್ಕೆ ಒಂದು ಹನಿ ನೀರು ಕೂಡ ಈ ಚಾನೆಲ್ನ ಮೂಲಕ ಹರಿಯೋಕೆ ಬಿಡಲ್ಲ ಅಂತ ಗುಡುಗೋದ್ರ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಹಣಿಯುವಂತಹ ತಂತ್ರಗಾರಿಕೆಯ ಮುಂದುವರೆದ ಭಾಗದ ದಾಳವನ್ನ ಉರುಳಿಸಿದ್ರ ಕೆಎನ್ ರಾಜಣ್ಣ ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಮನಗರಕ್ಕೆ ಒಂದು ಹನಿ ಹೇಮಾವತಿ ನೀರು ಬಿಡಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧ ಗುಡುಗಿದ ಸಚಿವ ರಾಜಣ್ಣ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟಕ್ಕೆ ಆನೆ ಬಲ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಇದು ತುಮಕೂರು ಪಾಲಿನ ಹೇಮಾವತಿ ನೀರನ್ನ ರಾಮನಗರ ಜಿಲ್ಲೆಗೆ ಕೊಂಡೊಯ್ಯುವ ಯೋಜನೆ. ಡಿಸಿಎಂ ಡಿಕೆಶಿ ಕನಸಿನ ಕೂಸು ಇದು. ಇದರಿಂದ ತುಮಕೂರು ಜಿಲ್ಲೆಗೆ ಅನ್ಯಾಯವಾಗೋದು ಶತಸಿದ್ಧ ಅನ್ನೋ ಚರ್ಚೆ ಇದೆ. ಈ ವಿಚಾರ ಗೊತ್ತಿದ್ರು ಇಬ್ಬರು ಸಚಿವರು ಸೇರಿದಂತೆ ಜಿಲ್ಲೆಯ 7 ಜನ ಕಾಂಗ್ರೆಸ್ ಶಾಸಕರು ಮೌನ ತಳೆದಿದ್ರು. ನೆಪ ಮಾತ್ರಕ್ಕಷ್ಟೇ ವಿರೋಧಿಸಿ ಸುಮ್ಮನಾಗ್ತಿದ್ರು. ಮೈತ್ರಿ ಪಕ್ಷದವರಾದ ಜೆಡಿಎಸ್ ಬಿಜೆಪಿ ನಾಯಕರು ಮಾತ್ರ ಹೋರಾಟ ಮಾಡ್ತಾ ಇದ್ರು. ರೈತ ಸಂಘ, ಕನ್ನಡಪರ ಸಂಘಟನೆ ಹೋರಾಟಕ್ಕೆ ಬೆಂಬಲ ನೀಡುತ್ತಿತ್ತು. ಆದರೆ ಸಚಿವ ರಾಜಣ್ಣ ಇದೀಗ ಮೌನ ಮುರಿದಿದ್ದಾರೆ. ಒಂದು ಹನಿ ನೀರು ರಾಮನಗರಕ್ಕೆ ಕೊಂಡೊಯ್ಯಲು ಬಿಡೋದಿಲ್ಲ, ಇದರ ತಾರ್ಕಿಕ ಅಂತ್ಯ ಆಗಲೇಬೇಕು ಅಂತ ರಾಜಣ್ಣ ಗುಡುಗಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವ ನಾಯಕ ಎಂಬ ಹೆಗ್ಗಳಿಕೆಗೆ ಹೆಸರುವಾಸಿಯಾದ ರಾಜಣ್ಣರ ಈ ಗಟ್ಟಿ ಧ್ವನಿಯಿಂದ ಹೇಮಾವತಿ ಹೋರಾಟಕ್ಕೆ ಆನೆ ಬಲ ಸಿಕ್ಕಂತಾಗಿದೆ. ಫಸ್ಟ್ ಎಕ್ಸ್‌ಪ್ರೆಸ್ ಕೆನಾಲ್ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಬಂದಾಗ ವೆಹಿಮೆಂಟ್ ಅಲ್ಲಿ ವಿರೋಧ ಮಾಡಿದವರೇ ಪರಮೇಶ್ವರ್. ನಾನು ಆ ತರ ದೊಡ್ಡ ಪದ ಬಳಸಿ ನಾನು ಮಾತಾಡಲಿಲ್ಲ. ಅವರು ಅಷ್ಟೊಂದು ವೆಹಿಮೆಂಟ್ ಆಗಿ ವಿರೋಧ ಮಾಡಿದ್ರು ಕೂಡ ಕಡೆಗೆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ ಮೇಲೆ ನಾನು ಅದಕ್ಕೆ ವಿರೋಧ ಇದ್ದೀನಿ ಅಂತ ಹೇಳಕ್ಕಾಗಲ್ಲ. ಆಚೆ ಬಂದು ಒಳಗಡೆ ನಾವು ಏನು ಹೇಳ್ಬೇಕು ಅದನ್ನ ಹೇಳಿದ್ರು. ಅಷ್ಟು ಅವರು ವೆಹಿಮೆಂಟ್ ಆಗಿ ಆ ಕೆನಾಲ್ ಇಂದ ನಮ್ಮ ಜಿಲ್ಲೆಗೆ ಏನು ತೊಂದರೆ ಆಗ್ತದೆ, ಯಾವ ರೀತಿ ಆಗ್ತದೆ, ಅದರ ಅವಶ್ಯಕತೆ ಇದೆಯೋ ಇಲ್ವೋ ಅದ್ರ ಬಗ್ಗೆನೂ ಕೂಡ ವ್ಯಾಪ್ ಮಾಡಿ ಕಳೆದ 1.5 ವರ್ಷದಿಂದ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಹೋರಾಟ ನಡೀತಾ ಇದ್ರು ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ರಾಜಣ್ಣ ಇದ್ರು. ಆದ್ರೀಗ ಈ ಯೋಜನೆಯನ್ನ ಖಾರವಾಗಿಯೇ ಖಂಡಿಸಿದ್ದಾರೆ. ರಾಜಣ್ಣರ ಈ ಗುಡುಗಿನ ಹಿಂದೆ ಡಿಕೆಶಿ ಮೇಲಿನ ಕೋಪ ಕಾರಣ ಎನ್ನಲಾಗಿದೆ. ದೊಡ್ಡವರು ಕುಬೇರರು ಎಂಬ ಡಿಕೆಶಿ ರಾಜಣ್ಣರ ಟಾಕ್ ಫೈಟ್ ಇದಕ್ಕೆಲ್ಲ ಕಾರಣ ಎಂಬಂತಿದೆ. ಮೂವರು ಡಿಸಿಎಂ, ದಲಿತ ನಾಯಕರ ಡಿನ್ನರ್ ಮೀಟಿಂಗ್, ಈ ಎಲ್ಲ ಬೆಳವಣಿಗೆಗೆ ರಾಜಣ್ಣರ ಪಾತ್ರ ಮುಂಚೂಣಿಯಲ್ಲಿದೆ. ಇದರಿಂದ ಡಿಕೆ ಶಿವಕುಮಾರ್ ಅವರು ರಾಜಣ್ಣರ ವಿರುದ್ಧ ಕೆರಳಿದ್ದಾರೆ. ಹಾಗಾಗಿ ಡಿಕೆಶಿ ಕನಸಿನ ಕೂಸಾದ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ಹಣಿಯುವ ಉದ್ದೇಶ ಇದ್ದಂತಿದೆ ರಾಜಣ್ಣರದ್ದು. ನಾವೆಲ್ಲ ತಾತ್ವಿಕವಾಗಿ ನಾನು ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರುಗಳಿಗೂ ಕೂಡ ಪರಮೇಶ್ವರ್ ಆದಿಯಾಗಿ ಲಿಂಕ್ ಕೆನಾಲ್ಗೆ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಇವತ್ತು ವಿರೋಧ ಇದೆ, ಮುಂದೆನೂ ಕೂಡ ಇರ್ತದೆ. ಸಚಿವ ಕೆಎನ್ ರಾಜಣ್ಣ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟದಲ್ಲಿ ಸಾಂಘಿಕವಾಗಿ ಪಾಲ್ಗೊಂಡ್ರೆ ಹೋರಾಟ ತಾರ್ಕಿಕ ಅಂತ್ಯ ಕಾಣೋದ್ರಲ್ಲಿ ಅನುಮಾನವೇ ಬೇಡ. ಕೊಟ್ಟ ಮಾತಿನಂತೆ ನಡೆದು ರಾಜಣ್ಣ ಬದ್ಧತೆ ಉಳಿಸ್ಕೊಳ್ಳಿ ಅನ್ನೋದು ಜಿಲ್ಲೆಯ ಜನರ ಮಾತು. ಹಾಗಾಗಿ ಈ ಎಕ್ಸ್‌ಪ್ರೆಸ್ ಕೆನಾಲ್ ಯಾವ ಹಂತಕ್ಕೆ ಮುಟ್ಟುತ್ತೆ ಅನ್ನೋದು ಕುತೂಹಲವಾಗಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.